ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನಾ ಆಯಿತಾ. ಹೊಸ ಬ್ಯಾಚ್ ಅವರು B6 ಬ್ಯಾಚ್ ಅವರು ಒಂದ್ಸತಿ ಕೈ ಎತ್ತಿ ಬಿಡಿ, ಕೊನೆ ಸತಿ ಫಾಸ್ಟಾಗಿ ಒಂದು ಸ್ಕೀಮ್ನ ಯಾವ ರೀತಿ ಓದಬೇಕು, ಒಂದು ಸ್ಟ್ರಕ್ಚರ್ ಬರ್ಕೊಳ್ಳಿ ಬೇಗ. ಹಳೆ ಬ್ಯಾಚ್ ಅವರೆಲ್ಲ ಬರ್ಕೊಂಡಿರ್ತಾರೆ. ಸ್ಕೀಮ್ಸ್, ಯೋಜನೆಗಳು, ಸ್ಟ್ರಕ್ಚರ್. ಮಿನಿಮಮ್ 10 ಸ್ಕೀಮ್ ಡಿಸ್ಕಸ್ ಮಾಡ್ತೀನಿ ಇವತ್ತು. ಮಿನಿಮಮ್ 10 ಸ್ಕೀಮ್, ಹೊಸ ಸ್ಕೀಮ್ಸ್ ಬಂದಿದ್ದಾವೆ. ಓಕೆ, ಯೋಜನೆಗಳು, ಸ್ಕೀಮ್ಸ್. ಕನ್ನಡ ಮೀಡಿಯಮ್ ಅವ್ರು ಕನ್ನಡದಾಗ ಬರ್ಕೊಳ್ರಿ, ಇಂಗ್ಲೀಷ್ ಮೀಡಿಯಮ್ ಅವ್ರು ಇಂಗ್ಲೀಷಿಗೆ ಬರ್ಕೊಳ್ರಿ. ಸ್ಕೀಮ್ಸ್, ಯೋಜನೆಗಳು, ಸ್ಟ್ರಕ್ಚರ್ ಬರೀರಿ ಫಸ್ಟು. ಯಾವ ರೀತಿ ಓದಬೇಕು ಅಂತ. ನೇಮ್, ಹೆಸರು, ಯೋಜನೆಗಳು ಬರೆದ್ರಾ? ಪಾಯಿಂಟ್ಸ್ ಬರ್ಕೊಳ್ಳಿ. ಹೆಸರು, ನೇಮ್. ಓಕೆ. ಎರಡನೇದು ಲಾಂಚ್ಡ್ ಇಯರ್, ಪ್ರಾರಂಭಗೊಂಡ ವರ್ಷ. ಆಬ್ಜೆಕ್ಟಿವ್, ಉದ್ದೇಶ. ಟಾರ್ಗೆಟೆಡ್ ಬೆನಿಫಿಷರಿ, ಉದ್ದೇಶಿತ ಫಲಾನುಭವಿ. ಕೂತ್ಕೊಳ್ಳ. ಟಾರ್ಗೆಟೆಡ್ ಬೆನಿಫಿಷರಿ, ಉದ್ದೇಶಿತ ಫಲಾನುಭವಿ. ನೆಕ್ಸ್ಟ್ ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ, ಅನುಷ್ಠಾನಗೊಳಿಸುವ ಸಚಿವಾಲಯ. ಓಕೆ. ಫಿನಾನ್ಸಿಂಗ್, ಹಣಕಾಸು ಹಂಚಿಕೆ. ಏನ್ರಿ? ಓಕೆ, ಇಲ್ಲಿ ನೋಡ್ರಿ, ರೈಟ್. ನಿಮಿಷ ಬರಿಬೇಡಿ, ನಿಲ್ಲಿಸಿರಿ. ನೋಡ್ರಲ್ಲಿ ಸರ್, ಹಣಕಾಸು ಹಂಚಿಕೆಯ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ 2 ವಿಧ. ಹಣಕಾಸು ಹಂಚಿಕೆಯ ಆಧಾರದ ಮೇಲೆ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ 2 ವಿಧ. ಒಂದು ಬರಿಬೇಡಿ, ಕೇಳಿಸ್ಕೊಳ್ಳಿ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ, ಇನ್ನೊಂದು ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್ ಅಂತ. ಓಕೆ, ಕೇಂದ್ರ ಪ್ರಾಯೋಜಿತ ಯೋಜನೆ, ಕೇಂದ್ರ ವಲಯ ಯೋಜನೆ. ಈಗ ಒಂದು ಯೋಜನೆ ತರಬೇಕು, ಕೇಂದ್ರ ಸರ್ಕಾರ 60% ದುಡ್ಡು ಕೊಡುತ್ತೆ, ಇನ್ನು 40% ನಾವೇ ಹಾಕೋಬೇಕು. ನಾರ್ತ್ ಈಸ್ಟರ್ನ್ ಸ್ಟೇಟ್ಸು ಮತ್ತು ಹಿಮಾಲಯನ್ ಸ್ಟೇಟ್ಸ್ಗೆ 90% ಕೇಂದ್ರ ಸರ್ಕಾರ ಕೊಡುತ್ತೆ, ಇನ್ನು 10% ಅವರೇ ಹಾಕೋಬೇಕು. ಯೂನಿಯನ್ ಟೆರಿಟರೀಸ್, ಕೇಂದ್ರಾಡಳಿತ ಪ್ರದೇಶಗಳಿಗೆ 100% ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡುತ್ತೆ. ಯಾವುದಾದ್ರು ಸ್ಕೀಮ್ ತರಬೇಕಾದ್ರೆ ಆಯಿತಾ, ಈ ರೇಷೋದಲ್ಲಿ ತಂದರೆ ಆ ಸ್ಕೀಮನ್ನು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಆಯಿತಾ. ಇಲ್ಲ ಅವ್ರು ಯಾರಾದರೂ ಆಗಲಿ ಸರ್, 100ಕ್ಕೆ 100% ದುಡ್ಡನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ಅಂದರೆ ಸಚ್ ಸ್ಕೀಮ್ಸ್ ಆರ್ ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್ಸ್ ಅಂತ ಕರಿತೀವಿ. ಅರ್ಥ ಆಯ್ತೇನ್ರಿ? ಓಕೆ, ಹಾಕಳಿ, ವಿಂಗ್ ಹಾಕಳಿ. 2 ಹಣಕಾಸು ಹಂಚಿಕೆ ಅಂತ ಬರೆದ್ರಲ್ಲ, 2 ವಿಂಗ್ ಹಾಕಿ. ಓಕೆ, ಎಸ್, 2 ವಿಂಗ್. ಒಂದು ಕೇಂದ್ರ ಪ್ರಾಯೋಜಿತ ಯೋಜನೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಕೇಂದ್ರ ಪ್ರಾಯೋಜಿತ ಯೋಜನೆ, ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್. ಇನ್ನೊಂದು ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಕೇಂದ್ರ ವಲಯ ಯೋಜನೆ. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್. ಆಯಿತಾ. ಸ್ಪಾನ್ಸರ್ಡ್ ಸ್ಕೀಮ್ ಕೆಳಗಡೆ ರೇಷೋ ಬರೀರಿ, 60-40, 90-10, 100. 60-40, 90-10, 100. ಆ ಕಡೆ 100. ಬರೆದ್ರೇನ್ರಿ? ಡನ್. ಕ್ಲೋಸ್ ಮಾಡಿ. ಇನ್ನೇನು ಮಾಡೋದಿಲ್ಲ, ಸ್ಟ್ರಕ್ಚರ್ ಗೊತ್ತಿರ ಸಾಕು. ನೋಡ್ರಪ್ಪ, ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನಾ. ಕ್ಲೋಸ್ ಮಾಡಿ, ಡೋಂಟ್ ರೈಟ್. ನೋಟ್ಸ್ ಯಾಕೆ ಕೊಡೋದು? ಮತ್ತೆ ಡಿಕ್ಟೇಷನ್ ಎಲ್ಲ ಇಲ್ಲ, ನೋಟ್ಸ್ ಕೊಡ್ತೀವಿ, ನೋಟ್ಸ್ ಓದಬೇಕು. ಆಯಿತಾ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನಾ ಪ್ರಾರಂಭ 2025. ಸರಿ. ಉದ್ದೇಶ ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಸೃಷ್ಟಿ. ಹೆಂಗೆ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ತೀರಾ? ರೈಟ್. ನೋಡಿ, ಸೋಷಲ್ ಸೆಕ್ಯೂರಿಟೀಸ್ ಅಂತ ಒಂದು ಪದ ಬಳಸ್ತೀವಿ. ಸಾಮಾಜಿಕ ಭದ್ರತೆಗಳು. ಸೋಷಲ್ ಸೆಕ್ಯೂರಿಟಿ, ಸಾಮಾಜಿಕ ಭದ್ರತೆಗಳು. ಏನಂಗಂದ್ರೆ, ಓಕೆ, PF, ಪೆನ್ಷನ್ನು, ಇನ್ಶೂರೆನ್ಸು. ಆಯಿತಾ. ಸೋಷಲ್ ಸೆಕ್ಯೂರಿಟೀಸ್ ಅಂದರೆ PF, ಪೆನ್ಷನ್ನು, ಇನ್ಶೂರೆನ್ಸು. ಜಾಬ್ ಕಳ್ಕೊಂಡಾಗ ಸಿಗೋದು PF, 60 ವರ್ಷ ಆದಮೇಲೆ ಸಿಗೋದು ಇನ್ಶೂರೆನ್ಸಲ್ಲಿ 2 ಥರ, ಮೆಡಿಕಲ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು. ಓಕೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರೆ ಸಿಗೋದು, ಹೊಗೆ ಹಾಕ್ಸ್ಕೊಂಡ್ರೆ ಸಿಗೋದು. ಆಯಿತಾ. ನಿಮಗೆ ಸಾಮಾಜಿಕ ಭದ್ರತೆಗಳು ಸಿಗ್ತಾ ಇದ್ರೆ ನಿಮ್ಮನ್ನು ಆರ್ಗನೈಸ್ಡ್ ಸೆಕ್ಟರ್ ಅಂತ ಕರೀತಾರೆ, ಸಂಘಟಿತ ವಲಯ. ಸ್ವಲ್ಪ ಚುರುಕಿರಬೇಕು.
ಇನ್ನು ಡಿಗ್ರಿ ಹ್ಯಾಂಗೋವರಲ್ಲಿದ್ದರೆ ಅರ್ಥ ಆಗಲ್ಲ. ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಂದಿರೋದು ಬೇಸಿಕ್ಸ್ ಅವರು. ಓಕೆ, ಹಳೆ ಹುಡುಗರದೇನು ಸಮಸ್ಯೆ ಇಲ್ಲ, ಅವ್ರಿಗೆ ಸೆಟ್ ಆಗಿರುತ್ತೆ, ಚುರುಕಿರ್ಬೇಕು. ಈ ಡಿಗ್ರಿ ಥರ ಎ ಬಿ ಸಿ ಇದನ್ನ ಮಾಡಲ್ಲ ನಾವಲ್ಲಿ, ಪಟ್ಟ ಹೇಳ್ಕೊಂಡು ಹೋಗ್ತಿರ್ತೇನೆ. ಹಿಂಗೆ ಹಳೆ ನೆನೆಸ್ಕೊಳ್ಳೋಷ್ಟೊತ್ತಿಗೆ ಟಕ್ಕನ ಒಂದು ಟಾಪಿಕ್ ಮುಗಿದೋಗಿರ್ತಾವೆ. ಪಾಸ್ಟ್ ಎಕ್ಸ್ ನೆನೆಸ್ಕೊಳ್ಳೋಷ್ಟೊತ್ತಿಗೆ ಒಂದು ಟಾಪಿಕ್ ಮುಗಿದೋಗಿರ್ತವೆ. ಕರೆಕ್ಟೇ. ಓಕೆ, ನೋಡ್ರಿ ಇಲ್ಲಿ ಇವೆಲ್ಲ ನಿಮಗೆ ಸೋಷಲ್ ಸೆಕ್ಯೂರಿಟಿ ಸಿಗ್ತಿದ್ರೆ ನೀವು ಸಂಘಟಿತ ವಲಯ ಅಂತ ಕರಿತೀವಿ. ಟೀಚರ್ಸು, ಡಾಕ್ಟರ್ಸು, ಲಾಯರ್ಸು, ಜಡ್ಜಸ್ಸು, ಗೌರ್ಮೆಂಟ್ ಅಫಿಷಿಯಲ್ಸು, ಇವರೆಲ್ಲ ಆರ್ಗನೈಸ್ಡ್ ಸೆಕ್ಟರ್. ಓಕೆ ಸರ್, ಇವೆಲ್ಲ ಸಿಗ್ತಾ ಇಲ್ಲ ಅಂತಂದರೆ ಯು ಬಿಲಾಂಗ್ ಟು ಅನ್ಆರ್ಗನೈಸ್ಡ್ ಸೆಕ್ಟರ್, ಅಸಂಘಟಿತ ವಲಯ. ರೈತರು, ಪೌರ ಕಾರ್ಮಿಕರು, ಬೀದಿ ಬದಿ ವ್ಯಾಪಾರಿಗಳು, ಹಮಾಲಿಗಳು ಎಲ್ಲ ಅಸಂಘಟಿತ ವಲಯ. ಈಗ ನೀವು ಹೇಳಿ, ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸನ್ನು ಪತ್ತೆ ಹಚ್ಚೋದು ಕಷ್ಟನಾ, ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸನ್ನು ಪತ್ತೆ ಹಚ್ಚೋದು ಕಷ್ಟನಾ? ಅಸಂಘಟಿತ ವಲಯದ ಕಾರ್ಮಿಕರನ್ನ ಪತ್ತೆ ಹಚ್ಚೋದು ಭಾಳ ಕಷ್ಟ, ಕರೆಕ್ಟಾ? ಇವ್ರನ್ನ ಪತ್ತೆ ಹಚ್ಚಲಿಕ್ಕೋಸ್ಕರ ಭಾರತ ಸರ್ಕಾರ ಒಂದು ಪೋರ್ಟಲ್ ಶುರು ಮಾಡಿದೆ. ಇದನ್ನು ಇ ಶ್ರಮ್ ಪೋರ್ಟಲ್ ಅಂತ ಕರಿತೀವಿ. ಇ ಶ್ರಮ್ ಪೋರ್ಟಲ್, ಇಟ್ಸ್ ಎ ನ್ಯಾಷನಲ್ ಡೇಟಾಬೇಸ್ ಆಫ್ ಅನ್ಆರ್ಗನೈಸ್ಡ್ ಸೆಕ್ಟರ್ ವರ್ಕರ್ಸ್. ಓಕೆ, ಇ ಶ್ರಮ್ ಪೋರ್ಟಲನ್ನು ಲಾಂಚ್ ಮಾಡಿರ್ತಕ್ಕಂಥ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಏನು ಸರ್, ಅರ್ಥ ಆಯ್ತಿಲ್ಲ? ಅವನಾರ ಫ್ರಸ್ಟ್ರೇಷನಲ್ಲಿ ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಅನ್ಎಂಪ್ಲಾಯ್ಮೆಂಟ್ ಅಂತ ಬರ್ಕೊಂಡು ಅವನು ಸಿಟ್ಟು ಬಂದು, ಸಿಟ್ಟೆಲ್ಲ ಈ ಪೇಪರ್ ಮೇಲೆ ತೋರಿಸ್ಬಾರ್ದು. ಓಕೆ ಸರಿ, ಈಗ ಬನ್ನಿ. ಈಗ ಈ ಪ್ರಧಾನ ಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ ಬರೋಣ. ನೋಡಿ, ಐ ಆಮ್ ಯೂಸಿಂಗ್ 2 words, ಎಂಪ್ಲಾಯರ್ ಆ್ಯಂಡ್ ಎಂಪ್ಲಾಯಿ. ಯಾರು ಕೆಲಸ ಕೊಡ್ತಾರೋ ಅವ್ರ ಎಂಪ್ಲಾಯರ್, ಯಾರು ಕೆಲಸ ಮಾಡ್ತಾರೋ ಅವ್ರ ಎಂಪ್ಲಾಯಿ. ಸರಿನಾ? ಸರಿ, ಈಗ ನನ್ನ ಎಕ್ಸಾಂಪಲ್ ತಂದು ನಾನು ಎಂಪ್ಲಾಯರ್ ಅಂತ ಇಟ್ಕೊಳ್ಳೋಣ. ನಾನು ಒಬ್ಬ ಎಂಪ್ಲಾಯಿಗೆ, ಎಂಪ್ಲಾಯಿಗೆ ಓಕೆ 6 months ಆಫ್ ಫಾರ್ಮಲ್ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿದ್ರೆ, ಅರೆ ಇವೆಲ್ಲ ಕೊಡ್ಬೇಕು ನೀವು, PF, ಪೆನ್ಷನ್ನು, ಇನ್ಶೂರೆನ್ಸ್ ಎಲ್ಲ ಕೊಡಬೇಕು. ಒಬ್ಬ ಎಂಪ್ಲಾಯಿಗೆ 6 ತಿಂಗಳ ಕಂಟಿನ್ಯೂಸ್ ಆಗಿ, ಓಕೆ 6 ತಿಂಗಳು ಕಂಟಿನ್ಯೂಸ್ ಆಗಿ ಫಾರ್ಮಲ್ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿದ್ರೆ ಒಬ್ಬ ಎಂಪ್ಲಾಯಿಗೆ ನನಗೆ ಸರ್ಕಾರ 3,000 ರೂಪಾಯಿ ಇನ್ಸೆಂಟಿವ್ ಕೊಡುತ್ತೆ ಫಾರ್ ಕ್ರಿಯೇಟಿಂಗ್ ಎಂಪ್ಲಾಯ್ಮೆಂಟ್. ಓಕೆ, 6 ತಿಂಗಳುಗಳ ಕಾಲ ಒಬ್ಬ ಎಂಪ್ಲಾಯಿಗೆ ನಾನು ಫಾರ್ಮಲ್ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಿದ್ರೆ ನನಗೆ 3,000 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಸರಿ, ಇವರು ಎಂಪ್ಲಾಯಿ 6 ತಿಂಗಳುಗಳ ಕಾಲ ಇವರು ಫಾರ್ಮಲ್ ಎಂಪ್ಲಾಯ್ಮೆಂಟಲ್ಲಿ ಎಂಪ್ಲಾಯಿ ಕೆಲಸ ಮಾಡಿದ್ರೆ ಅವ್ರಿಗೆ 15,000 ರೂಪಾಯಿ ಇನ್ಸೆಂಟಿವ್ ಸಿಗುತ್ತೆ. ಒಬ್ಬ ಎಂಪ್ಲಾಯಿಗೆ 3,000, ಎಂಪ್ಲಾಯಿಗೆ ಎಷ್ಟು? 15,000. ಓಕೆ, ಸೊ ದಿಸ್ ಈಸ್ ಕಾಲ್ಡ್ ಅಸ್ ಪ್ರಧಾನ ಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನಾ. ಓಕೆ ಸರಿ, ಉದ್ದೇಶ ಆಯಿತು. ಟಾರ್ಗೆಟೆಡ್ ಬೆನಿಫಿಷರಿ ಎಂಪ್ಲಾಯಿ ಆ್ಯಂಡ್ ಎಂಪ್ಲಾಯರ್ ಇಬ್ಬರಿಗೂ ದುಡ್ಡು ಕೊಡ್ತಾರೆ. ಓಕೆ, ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಅನುಷ್ಠಾನಗೊಳಿಸುವ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಲೇಬರ್ ಆ್ಯಂಡ್ ಎಂಪ್ಲಾಯ್ಮೆಂಟ್, ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯ. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಕೇಂದ್ರ ವಲಯ ಯೋಜನೆ. ಸೆಂಟ್ರಲ್ ಸೆಕ್ಟೋರಲ್ಲ, ಸ್ಪಾನ್ಸರ್ಡ. ಒಂದು ಸೆಕೆಂಡ್. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್ ಅಂದರೆ ಅಷ್ಟು ದುಡ್ಡನ್ನು ಕೇಂದ್ರ ಸರ್ಕಾರನೇ ಕೊಡುತ್ತೆ, ಕೇಂದ್ರ ವಲಯ ಯೋಜನೆ. ಸೊ ದಿಸ್ ಇಸ್ ಪ್ರಧಾನ ಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆ. ಡನ್. ಸರಿ, ಇನ್ನೊಂದು ಸ್ಕೀಮ್ ಡಿಸ್ಕಸ್ ಮಾಡೋಣ. ಪ್ರಧಾನ ಮಂತ್ರಿ ಸೂರ್ಯ ಸರೋವರ್ ಯೋಜನೆ. ಒಂದು 10 ಸ್ಕೀಮ್ ಮಾತಾಡ್ತೀನಿ ಇವತ್ತು. ಓಕೆ, ಎಸ್, ಅಬ್ಸರ್ವ್ ಇಯರ್. ಇದು ಅರ್ಥ ಆಗಬೇಕು ಅಂದರೆ ನೋಡಿಲಿ, ಫ್ಲೋಟಿಂಗ್ ಸೋಲಾರ್ ಪಾರ್ಕ್. ನೋಡ್ರಿ, ಇದು ಹಿಂಗಿರ್ತಾವ. ಇದು ಓಕೆ, ಭಾರತದ ಅತಿ ದೊಡ್ಡ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಯಾವುದು ಅಂತ ಕೇಳಿದ್ರೆ, ಓಕೆ ಹಳೆ ಸ್ಟೂಡೆಂಟ್ಸ್ಗೆ ಡೇಟಾ ಚೇಂಜ್ ಆಗಿದೆ. ಓಂಕಾರೇಶ್ವರ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ವಿಚ್ ಈಸ್ ಕನ್ಸ್ಟ್ರಕ್ಟೆಡ್ ಅಕ್ರಾಸ್ ನರ್ಮದಾ ರಿವರ್, ಮಧ್ಯಪ್ರದೇಶ್.
ಮುಂಚೆ ರಾಮಗುಂದಮ್ ಇತ್ತು, ನಿಮಗೆ ಪಾಠ ಮಾಡಬೇಕಾದ್ರೆ ಡೇಟಾ ಚೇಂಜ್ ಆಗಿರುತ್ತೆ ಹಳೆ ವಿದ್ಯಾರ್ಥಿಗಳ ಗಮನಕ್ಕೆ. ಓಕೆ ಓಕೆ, ಇನ್ನೊಂದು ಹೇಳ್ತೀನಿ ನೋಡ್ರಿ, ಹಳೆ ಸ್ಟೂಡೆಂಟ್ಸು ಹೊಸ ಸ್ಟೂಡೆಂಟ್ಸು. ಇಂಡಿಯಾಸ್ ಲಾರ್ಜೆಸ್ಟ್ ಸೋಲಾರ್ ಪಾರ್ಕ್ ಯಾವುದು? ಫ್ಲೋಟಿಂಗ್ ಅಲ್ಲ, ನಾರ್ಮಲ್ಲು. ಹಾಂ, ಬಾದ್ಲಾ ಸೋಲಾರ್ ಪಾರ್ಕ್ ರಾಜಸ್ಥಾನ. ಎರಡನೇದು ಪಾವಗಡ ತುಮಕೂರು ಜಿಲ್ಲೆ ಕರ್ನಾಟಕ. ಆಯಿತಾ, ಅದು ಸೋಲಾರ್ ಪಾರ್ಕು. ಸೊ ಇಂಡಿಯಾಸ್ ಲಾರ್ಜೆಸ್ಟ್ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ ಯಾವುದು ಅಂತಂದರೆ ಓಂಕಾರೇಶ್ವರ ಫ್ಲೋಟಿಂಗ್ ಸೋಲಾರ್ ಪಾರ್ಕು, ವಿಚ್ ಇಸ್ ಕನ್ಸ್ಟ್ರಕ್ಟೆಡ್ ಆನ್ ನರ್ಮದಾ ರಿವರು, ಮಧ್ಯಪ್ರದೇಶ. ಆಯಿತಾ, ಸರಿ, ಈಗ ಬರೋಣ, ಇದು ಅರ್ಥ ಆಯ್ತು ನಿಮಗೆ ಹೆಂಗಿರುತ್ತೆ ಅಂತ. ಈಗ ಪ್ರಧಾನಮಂತ್ರಿ ಸೂರ್ಯ ಸರೋವರ್ ಯೋಜನಾ ಹೊಸ ಸ್ಕೀಮ್ ಲಾಸ್ಟ್ ವೀಕ್ ಲಾಂಚ್ ಆಗಿರೋದು ನೋಡಿ. ಈ ಸ್ಕೀಮನ್ನು ಲಾಂಚ್ ಮಾಡೋಕ್ಕೋಸ್ಕರ ಕೇಂದ್ರ ಸರ್ಕಾರ ಎಷ್ಟು ಕೋಟಿ ರೂಪಾಯಿ? 5,070 ಕೋಟಿ ರೂಪಾಯಿ ಎತ್ತಿಟ್ಟಿದೆ. ಓಕೆ, ಎಸ್. ಉದ್ದೇಶ ಏನು? ಉದ್ದೇಶ ಫ್ಲೋಟಿಂಗ್ ಸೋಲಾರ್ ಪಾರ್ಕನ್ನು ಕನ್ಸ್ಟ್ರಕ್ಟ್ ಮಾಡುವುದರ ಮೂಲಕ ಒಂದು ವರ್ಷಕ್ಕೆ ಎಷ್ಟೋ ಗಿಗಾವ್ಯಾಟ್ ಇದೆ ಅದು, 5 ಗಿಗಾವ್ಯಾಟ್. ಎಸ್. ಸೊ ಫ್ಲೋಟಿಂಗ್ ಸೋಲಾರ್ ಪಾರ್ಕ್ಗಳನ್ನು ದೇಶದಾದ್ಯಂತ ನಿರ್ಮಿಸುವುದರ ಮೂಲಕ ವರ್ಷಕ್ಕೆ 5 ಗಿಗಾವ್ಯಾಟ್ ಎಲೆಕ್ಟ್ರಿಸಿಟಿಯನ್ನು ಪ್ರೊಡ್ಯೂಸ್ ಮಾಡೋದು. ದಟ್ ಮೀನ್ಸ್ ದಟ್ 500 ಮೆಗಾವ್ಯಾಟ್ ಅಂತ ಅರ್ಥ. ಅದು 5 ಗಿಗಾವ್ಯಾಟ್ ಇಸ್ ಈಕ್ವಲ್ ಟು 500 ಮೆಗಾವ್ಯಾಟ್. ಓಕೆ, ಟಾರ್ಗೆಟೆಡ್ ಬೆನಿಫಿಷರಿ ಯಾರಪ್ಪ? ಸೋಲಾರ್ ಎನರ್ಜಿ ಸೆಕ್ಟರ್. ಓಕೆ, ಅನುಷ್ಠಾನಗೊಳಿಸುವಂಥ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ರಿನ್ಯೂವೇಬಲ್ ಎನರ್ಜಿ, ನವೀಕರಿಸಬಹುದಾದ ಇಂಧನಗಳ ಸಚಿವಾಲಯ, ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್. ಓಕೆ, ಕೇಂದ್ರ ವಲಯ ಯೋಜನೆ. ಇದು ಪ್ರಧಾನಮಂತ್ರಿ ಸೂರ್ಯ ಸರೋವರ್ ಯೋಜನಾ ಅಂತ. ಆಯಿತಾ, ನಾನು ಯಾರೋ ಒಬ್ಬ ಕರೆಂಟ್ ಅಫೇರ್ ಕ್ಲಾಸ್ ಕೇಳ್ಕೊ ಮೆಸೇಜ್ ಹಾಕೇನೆ, ಸರ್ ಸ್ವಲ್ಪ ಫಾಸ್ಟ್ ಆಯಿತು ಅಂತ. ನಾನು ಫಾಸ್ಟ್ ಮಾಡ್ತಿಲ್ಲ, ನೀನು ಸ್ಲೋ ಇದೆಯಾ ಅಂತ ಅರ್ಥ. ಆಯಿತಾ, ಸರಿ. ಇನ್ನೊಂದು ಸ್ಕೀಮು, ಆಯಿತಾ, ಹೊಸ ಸ್ಕೀಮು, ಸಮುದ್ರ ಮಂಥನ್ ಯೋಜನಾ. ನೋಡಿಲಿ, ನೋಡ್ರಿ ಮಾತಾಡ್ಬಿಡ್ರಿ. ಸಮುದ್ರ ಮಂಥನ ಯೋಜನಾ. ಆಯಿತಾ, ಸಮುದ್ರ ಮಂಥನ ಯೋಜನಾ, ಇದನ್ನು ನ್ಯಾಷನಲ್ ಆಫ್ ಶೋರ್ ಎಕ್ಸ್ಪ್ಲೋರೇಷನ್ ಸ್ಕೀಮ್ ಅಂತ ಕೂಡ ಕರಿತೀವಿ. ಇದು ಹೊಸ ಸ್ಕೀಮು. ಈ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋಕ್ಕೋಸ್ಕರ ನೋಡಿ 84,084 ಕೋಟಿ ರೂಪಾಯಿ ಎತ್ತಿಟ್ಟಿದ್ದೀವಿ. 84,084 ಕೋಟಿ ರೂಪಾಯಿ. ಇದಾಗ ಒಂದು 8 ಕೋಟಿ ರೂಪಾಯಿ ನಮಗೆ ಕೊಟ್ಬಿಟ್ರೆ ಎಕ್ಸಾಮೇ ಬರೆಯಲ್ಲ. ಹಾಂ, 1 ಕೋಟಿ ರೂಪಾಯಿ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಓಕೆ, ವರ್ಷಕ್ಕೆ 7 ಲಕ್ಷ ರೂಪಾಯಿ ಬಡ್ಡಿ ಬರುತ್ತೆ. ಇಂಟು 8 ಕೋಟಿ ಅಂತಂದರೆ 8 7 56, 56 ಲಕ್ಷ ತಿಂಗಳ ಬಡ್ಡಿ ಬರುತ್ತೆ. ಆಯಿತಾ, 8 ಕೋಟಿ ರೂಪಾಯಿ ಕೊಟ್ಟರೆ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿದ್ರೆ ಪ್ರತಿ ವರ್ಷ 56 ಲಕ್ಷ ರೂಪಾಯಿ ಬಡ್ಡಿ ಬರುತ್ತೆ. ತಿಂಗಳಿಗೆ 10 ಲಕ್ಷ ಖರ್ಚು ಮಾಡ್ಕೊಂಡು ಆರಾಮಾಗಿ ಓಡಾಡ್ಬೋದು. ಅದು ಪಾಸಿಬಿಲಿಟಿ ಇಲ್ವಲ್ಲ, ಅದಕ್ಕೆ ಕರೆಂಟ್ ಅಫೇರ್ಸ್ ಓದಬೇಕು. ರೈಟ್, ಓಕೆ. ಸಮುದ್ರ ಮಂಥನ್ ಸ್ಕೀಮ್, ರೈಟ್, 2026 ಹೊಸ ಸ್ಕೀಮು. ಆಬ್ಜೆಕ್ಟಿವ್ ನೋಡ್ರಿ, ದಿಸ್ ಅ ಪೆನಿನ್ಸುಲಾರ್ ಪೋರ್ಷನ್ ಆಫ್ ಇಂಡಿಯಾ. ಅರೇಬಿಯನ್ ಸಿ ಇದೆ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ. ಆಯಿತಾ ಸರ್, ನಮ್ಮ ಓಷನ್ ಬೆಡ್ಡಲ್ಲಿ, ಸಾಗರದ ಆಳದಲ್ಲಿ ಸಿಕ್ಕಾಬಟ್ಟೆ ನ್ಯಾಚುರಲ್ ಗ್ಯಾಸ್ ಇದೆ. ಓಷನ್ ಬೆಡ್ಡಲ್ಲಿ ಸಿಕ್ಕಾಬಟ್ಟೆ ನ್ಯಾಚುರಲ್ ಗ್ಯಾಸ್ ಇದೆ. ಇವೆಲ್ಲ ತೆಗೆದುಬಿಟ್ರೆ ಆಚೆಗೆ, ಓಕೆ, ಇವೆಲ್ಲ ತೆಗೆದುಬಿಟ್ರೆ ಆಚೆಗೆ ನೀವು ನ್ಯಾಚುರಲ್ ಗ್ಯಾಸ್ನ ಬಳಸ್ಕೊಂಡು ಫ್ಯೂಯಲ್ಸ್ಗಳನ್ನು ತಯಾರು ಮಾಡ್ಬೋದು, ಇಂಧನಗಳನ್ನು ತಯಾರು ಮಾಡ್ಬೋದು. ಈ ಫ್ಯೂಯಲ್ಸನ್ನು ಯೂಸ್ ಮಾಡ್ಕೊಂಡು ಆರಾಮಾಗಿ ವೆಹಿಕಲ್ಸ್ ಯೂಸ್ ಮಾಡ್ಬೋದು. ಬಟ್ ಇವತ್ತು ಪ್ರೆಸೆಂಟ್ ಏನಾಗಿದೆ ಸರ್, 85% ಆಫ್ ದ ಆಯಿಲ್, ಕ್ರೂಡ್ ಆಯಿಲ್, 85% ಆಫ್ ದ ಕ್ರೂಡ್ ಆಯಿಲ್ ದಟ್ ವಿ ಆರ್ ಯೂಸಿಂಗ್, ಅದು ಇಂಪೋರ್ಟ್ ಮಾಡ್ಕೊತಾ ಇದೆ. ಇಂಪೋರ್ಟ್ ಮಾಡ್ಕೊಂಡಷ್ಟು ರೂಪಾಯಿಯ ಮೌಲ್ಯ ಕುಸಿತ ಆಗುತ್ತೆ. ಇಂಪೋರ್ಟ್ ಮಾಡ್ಕೊಂಡಷ್ಟು ಭಾರತದ ಎಕಾನಮಿ ಏನಾಗುತ್ತೆ, ವೀಕ್ ಆಗುತ್ತೆ. ಓಕೆ, ಸೊ ಈ ಎಲ್ಲ ನ್ಯಾಚುರಲ್ ಗ್ಯಾಸನ್ನು ಹೊರಗೆ ತೆಗಿಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರತಕ್ಕಂಥ ಯೋಜನೆ ಸಮುದ್ರ ಮಂಥನ. ಸಮುದ್ರ ಮಂಥನ ಸರಿ, ಓಕೆ. ಆಬ್ಜೆಕ್ಟಿವ್ ಮುಗೀತು. ಓಕೆ, ಸೊ ಆಬ್ಜೆಕ್ಟಿವ್ ಮುಗೀತು. ಟಾರ್ಗೆಟೆಡ್ ಬೆನಿಫಿಷಿಯರಿ ಯಾವುದಪ್ಪ? ಆಫ್ ಶೋರ್ ಮೈನಿಂಗ್.
ಆಫ್ ಶೋರ್ ಮೈನಿಂಗ್ ಅಂದರೆ ಸಾಗರದ ಆಳದಲ್ಲಿ ಗಣಿಗಾರಿಕೆ ಮಾಡೋದು, ಗಣಿಗಾರಿಕೆ ಮಾಡಿ ನ್ಯಾಚುರಲ್ ಗ್ಯಾಸನ್ನು ಆಚೆ ತೆಗೆಯೋದು. ಓಕೆ ಸರಿ. ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಯಾವುದು? ಮಿನಿಸ್ಟ್ರಿ ಆಫ್ ಪೆಟ್ರೋಲಿಯಂ ಆ್ಯಂಡ್ ನ್ಯಾಚುರಲ್ ಗ್ಯಾಸ್. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್, ಕೇಂದ್ರ ವಲಯ ಯೋಜನೆ.